ನೋಡ್ತಾ ಇದ್ದೀವಿ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಅಂತೇಳಿ. ಪ್ರತೀಕಾರದ ಕ್ರಮ ಆಲ್ರೆಡಿ ಶುರುವಾಗಿದ್ದಾವೆ. ಆರಂಭದಲ್ಲಿ ರಾಜತಾಂತ್ರಿಕವಾದಂಥ ಹೊಡೆತ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಾ ಇದೆ. ಒಂದು 3 ಹಂತದಲ್ಲಿ ಆರಂಭದಲ್ಲೇ ಹೊಡೆತವನ್ನು ಈಗ ಭಾರತ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಆಘಾತ ಎದುರಾಗಿದೆ. ಆಲ್ರೆಡಿ ಅವರು ಹವಣಿಸ್ತಾ ಇದ್ದಾರೆ ಹೇಗೆ ನಾವು ಇದರಿಂದ ಬಚಾವ್ ಆಗಬೇಕು ಅಂಥೇಳಿ. ಅಂದರೆ ಒಂದೇ ಸಾರಿಗೆ ಹೋಗಿ ಯುದ್ಧ ಮಾಡು ಅಥವಾ ಹೋಗಿ ಧುಮುಕು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡು, ಯಾಕಂದರೆ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಇದು ರಾಜತಾಂತ್ರಿಕವಾಗಿ ಭಾರತ ಪಾಕಿಸ್ತಾನದ ಮೇಲೆ ಸಾರಿರುವಂಥ ಯುದ್ಧ ಆಗಿದೆ. ನೋಡಿ, ಆ ಭಿಕಾರಿ ಭಿಕ್ಷುಕ ಬೇಪಾರಿ ಪಾಕಿಸ್ತಾನ ಇದೆ ಅಲ್ವಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗಿಬಿಟ್ಟಿದೆ. ಭಾರತದ ಮೇಲೆ ಇದು ತಮ್ಮ ಹಗೆತನವನ್ನು ಸಾಧಿಸ್ತಾ ಇದೆ. ಆದರೆ ವಿಶ್ವದ ರಾಷ್ಟ್ರಗಳ ಮುಂದೆ ಏಕಾಂಗಿಯಾಗಿದೆ ಪಾಕಿಸ್ತಾನ. ಆರ್ಥಿಕವಾಗಿ ಅದಕ್ಕೆ ಹೇಗೆ ಹೊಡೆತ ಬೀಳುತ್ತೆ ಹಾಗಾದರೆ? ನೋಡಿ, ಸಿಂಧೂ ನದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹಂತದ ಜಲಯುದ್ಧವನ್ನು ಭಾರತ ಶುರು ಮಾಡಿದೆ. ಅದಾದ ಮೇಲೆ ಅವ್ರಿಗೆ 48 ಗಂಟೆಗಳ ಕಾಲ ಗಡುವನ್ನು ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ರೀತಿಯಾದಂತಹ ಏಟುಗಳನ್ನು ನಮ್ಮ ಭಾರತ ಕೊಡುತ್ತಾ ಇದೆ. ಇದರಲ್ಲಿ ರಾಜಕಾರಣ ಮಾಡಬೇಕಾ ಬಿಡುವ? ನೋಡಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಕಾಂಗ್ರೆಸ್ BJP ಅಂದೆ ಎಲ್ಲರೂ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಹೌದು, ನಮ್ಮ ದೇಶ ಭಾರತ, ನಾವೆಲ್ಲರೂ ಭಾರತೀಯರು, ಹೋರಾಡೋಣ ಅಂತೇಳಿ. ಆದರೆ ಇಲ್ಲಿ ಬಂದಿದ್ದು ಹಿಂದೂ ಅಂಥೇಳಿ ಅಟ್ಯಾಕ್ ಮಾಡಿದ್ದಿದೆಯಲ್ವಾ, ಅದು ಹಿಂದೂಗಳ ರಕ್ತ ಕುದಿಯುವಂತೆ ಮಾಡ್ತಾ ಇದೆ. ರಾಜಕಾರಣ ಮಾಡಬಾರ್ದಂದ್ರೂ ಕೂಡ ಕೆಲವೊಬ್ಬರು ಅದರಲ್ಲೇ ರಾಜಕಾರಣವನ್ನು ಸೇರಿಸ್ತಾ ಇದ್ದಾರೆ. ಇದು ಧರ್ಮದ ಅಮಲಲ್ಲಿ ನಡೆದಿರುವಂತಹ ಹೇಯ ಕೃತ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಧರ್ಮದಲ್ಲಿ ಹಿಂಸೆ ಇದೆಯೋ ಅಥವಾ ಹಿಂಸೆಯಲ್ಲಿ ಧರ್ಮ ಇದೆಯೋ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರರಾಗಿರುವಂತಹ ಕಿರಣ್ ಅಣ್ಣಿಗಿರಿ ಇದ್ದಾರೆ, ಅವ್ರನ್ನ ಆರಂಭದಲ್ಲಿ ನಾನು ಸ್ವಾಗತ ಮಾಡ್ತಿದ್ದೀನಿ. ಸರ್ ನಮಸ್ತೆ. ಸ್ವಾಗತ. ಸರ್ ನಮಸ್ತೆ. ಇನ್ನು ಜೂಮ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆರ್ಥಿಕ ತಜ್ಞರಾಗಿರುವಂತಹ ಕೃಷ್ಣರಾಜ್ ಅವರು, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಸರ್ ನಮಸ್ತೆ. ಕೇಳಿಸ್ತಾ ಇದೆ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಆರಂಭದಲ್ಲಿ ನಿಮ್ಮಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಸರ್. ಈಗ ನೋಡ್ತಾ ಇದ್ದೀವಿ ಪಹಲ್ಗಾಮ್ದ ಅಟ್ಯಾಕು, ನಮ್ಮ ಕನ್ನಡಿಗರು ಸೇರಿದಂತೆ 28 ಜನ ಬಲಿಯಾಗಿದ್ದಾರೆ. ಬಟ್ ಒಂದು ಪ್ರತೀಕಾರ ಎಲ್ಲರೂ ಬಯಸ್ತಾ ಇದ್ದಾರೆ. ಈಗ ಆರ್ಥಿಕವಾಗಿ ನೋಡ್ತಾ ಇದ್ದೀವಿ ಸರ್, ಆರಂಭದ ಒಂದು ಭಾರತದ ಕ್ರಮ ನೋಡ್ತಾ ಇದ್ದರೆ ಆರ್ಥಿಕವಾಗಿ ಪಾಕಿಸ್ತಾನದ ಮೇಲೆ ಈ ಎಲ್ಲ ಕ್ರಮಗಳು ಹೇಗೆ ಹೊಡೆತವನ್ನು ಕೊಡುತ್ತೆ, ಆರ್ಥಿಕವಾಗಿ ಪಾಕಿಸ್ತಾನಕ್ಕೆ ಏಟನ್ನು ಕೊಡಲಿಕ್ಕೆ ಇದೆಲ್ಲವೂ ಅವಶ್ಯಕತೆ ಇತ್ತ ಅಂತ, ಹೇಗೆ ಇದು ನಮಗೆ ಗೆಲುವಾಗ್ಬೋದು ಅನ್ನೋದು? ಪಾಕಿಸ್ತಾನದ ಪಾಲಿಸಿಗಳೇನಿದೆ, ನೀತಿಗಳು, ಅದು ಯಾವಾಗಲೂ ವೈಷಮ್ಯದಿಂದ ಕೂಡಿದಂತಹ ಒಂದು ಪಾಲಿಸಿ ಆಗಿದೆ. ಅಂತಾರಾಷ್ಟ್ರೀಯ ಪಾಲಿಸಿ ಆಗಿರ್ಬೋದು, ಓಕೆ, ಈವನ್ ಎಕನಾಮಿಕ್ ಪಾಲಿಸಿ ಆಫ್ ಟೆರರಿಸಮ್ ಇರ್ಬೋದು. ಮತ್ತೆ ಭಾರತದ ಮೇಲೆ ಹಲವಾರು ಯುದ್ಧಗಳನ್ನ ಮಾಡಲಿಕ್ಕೆ ಪ್ರಚೋದನೆ ಮಾಡುವಂಥದ್ದು, ದೇಶದ ಜನರನ್ನ ಎಮೋಷನಲ್ ಆಗಿ ಭಾರತದ ವಿರುದ್ಧ ಎತ್ಕಟ್ಟುವಂಥದ್ದು, ಅದರಲ್ಲಿ ಕೂಡ ಭಯೋತ್ಪಾದನೆ ಕೂಡ ಒಂದು. ಇದರಿಂದಾಗಿ ಏನಾಗಿದೆ, ಪಾಕಿಸ್ತಾನ ತನ್ನ ಪ್ರಜೆಗಳಿಗೆ ಅಥವಾ ದೇಶಕ್ಕೆ ತಾನೇ ದ್ರೋಹ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ 1947ರಲ್ಲಿ ಸ್ವಾತಂತ್ರ್ಯ ಪಡೆದ ದಿನದಿಂದನೂ ಕೂಡ ಅದು ಪ್ರಾರಂಭ ಆಗಿದೆ. ಅದು ಎಷ್ಟು ಇಲ್ಲಿವರೆಗೂ 2-3 ಯುದ್ಧಗಳಾಗಿದೆ. ಹೌದು. ಆದರೂ ಪಾಕಿಸ್ತಾನ ತನ್ನ ಪಾಲಿಸಿಗಳಲ್ಲಿ ಅಥವಾ ನೀತಿಗಳಲ್ಲಿ ಬದಲಾವಣೆಗಳನ್ನ ತಂದಿಲ್ಲ. ಇದರ ಪರಿಣಾಮ ಏನಾಗಿದೆ ಇವತ್ತು ಅಂತಂದ್ರೆ, ಭಾರತದ ಪಾಕಿಸ್ತಾನ ಅತಿ ಕಡು ಬಡ ದೇಶವಾಗಿ ಉಳ್ಕೊಂಡಿದೆ. ಅದರದ್ದು ಪರ್ ಕ್ಯಾಪಿಟಾ ಇನ್ಕಮ್ $1,588 ಇದೆ. ಭಾರತದ್ದು 2,600 ಇದೆ. ಅದರದ್ದು $1,588 ಇದೆ. ಮತ್ತೆ ಆರ್ಥಿಕತೆ ಹೇಗೆ ಬೆಳೀತಾ ಇದೆ ಅಂತಂದ್ರೆ, ಅದ್ರದ್ದು 2.5 ಗ್ರೋತ್ ರೇಟ್ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಸಾಲವನ್ನ ಮಾಡಿದಂತಹ ದೇಶ ಆಗಿದೆ. ಇತ್ತೀಚೆಗೆ IMF ಕೂಡ $7 ಬಿಲಿಯನ್ ಬೇಲ್ ಔಟ್ ಮಾಡಲಿಕ್ಕೆ, ಅಂದ್ರೆ ಡೆಟ್ ಇಂದ, ಅಂದ್ರೆ ಸಾಲದ ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ $7 ಬಿಲಿಯನ್ ಕೊಟ್ಟಿದೆ. ಒಂದು ಕಂಡೀಷನ್ ಏನು ಅಂತಂದ್ರೆ, ಈ ಒಂದು ಡಾಲರ್ನ ಅಥವಾ ಹಣವನ್ನ
ಚೈನಾದ ಸಾಲ ತೀರಿಸಲಿಕ್ಕೆ ಬಳಸಬಾರ್ದು ಅಂತ ಒಂದು ಕಂಡೀಷನ್ ಹಾಕಿ ಕೊಟ್ಟಿದೆ. ಅಂದ್ರೆ ಚೈನಾ ದೇಶದಿಂದ ಅತಿಯಾಗಿ ಸಾಲವನ್ನ ಪಾಕಿಸ್ತಾನ ಮಾಡಿದೆ. ಎಷ್ಟು ಸಾಲವನ್ನ ಮಾಡಿದೆ ಅಂದ್ರೆ $26 ಬಿಲಿಯನ್. ಇಷ್ಟು ಸಾಲವನ್ನ ಏಕ್ ಮಾಡ್ತಾ ಇದೆ ಅಂತಂದ್ರೆ ಚೈನಾ ಮತ್ತು ಪಾಕಿಸ್ತಾನಗಳ ಒಂದು ಆ, ನೀತಿ, ಭಾರತದ ವಿರುದ್ಧದ ನೀತಿ ಓಕೆ. ಈ ಒಂದು ಸಾಲ ಮಾಡಲಿಕ್ಕೆ ಕಾರಣವಾಗಿದೆ. ಒಂದು ಮಿಲಿಟರಿ ಸಾಲವನ್ನ ಮಾಡುವಂಥದ್ದು, ಅದು ಡಿಫೆನ್ಸ್ಗೋಸ್ಕರ ಸಾಲವನ್ನ ಮಾಡುವಂಥದ್ದು. ಮತ್ತೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಏನು ಮಾಡಿಕೊಂಡು ರಸ್ತೆಗಳನ್ನ ಕಟ್ತಾ ಇದ್ದಾರೆ, ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹೌದು. ಅದರಿಂದ ಜಾಸ್ತಿ ಏನು ಆರ್ಥಿಕವಾಗಿ ಪಾಕಿಸ್ತಾನಕ್ಕೆ ಲಾಭ ಆಗ್ತಾ ಇಲ್ಲ. ಹ್ಮ್. ಆದರೂ ಒಂದು ಭಾರತದ ಮೇಲೆ ಹಿಡಿತವನ್ನ ಸಾಧಿಸಬೇಕು, ಎಸ್ಪೆಷಲಿ ಜಮ್ಮು ಮತ್ತೆ ಕಾಶ್ಮೀರ ಭಾಗದಲ್ಲಿ ಹಿಡಿತವನ್ನ ಸಾಧಿಸಬೇಕು ಅಂತ ಈ ಒಂದು ಹೊಸ ಆ, ಆರ್ಥಿಕ ತಂತ್ರಗಾರಿಕೆ ಅಂತ ಹೇಳ್ಬೋದು. ಆ ತಂತ್ರಗಾರಿಕೆಯನ್ನ ಚೈನಾ ಮತ್ತು ಪಾಕಿಸ್ತಾನಗಳು ಮಾಡಿಕೊಂಡು ಈಗ ಭಾರತದ ವಿರುದ್ಧ ತಂತ್ರಗಳು ಏನ್ ಮಾಡ್ಕೊಂಡಿದೆ ಅದು ಪಾಕಿಸ್ತಾನಕ್ಕೆ ವಿರುದ್ಧವಾದಂತಹ ಅಥವಾ ಅದರ ಆರ್ಥಿಕತೆಗೆ ವಿರುದ್ಧವಾಗಿ ಆಗಿರುವಂಥದ್ದು. ಈಗ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿರುವಂಥದ್ದು ನೋಡ್ಬೋದು. ಇತ್ತೀಚೆಗೆ ಫ್ಲಡ್ಸ್ ಆಗಿ ಅದರಿಂದನೂ ಕೂಡ ಸಾಕಷ್ಟು ತೊಂದರೆಗಳಾಗಿದೆ. ಮತ್ತೆ 42% ಆಫ್ ದಿ ಪೀಪಲ್ ಇವತ್ತು ಕೂಡ ತುಂಬಾ ಬಡತನದಲ್ಲಿ ಇರುವಂಥದ್ದನ್ನ ಕಾಣ್ಬೋದು. ಸರ್, ಮತ್ತೆ ಈಗ ಈ ನೀವು ಈ ಈ ಹ್ಯೂಮನ್ ಸಿಂಧು ನದಿ ಡೆವಲಪ್ಮೆಂಟ್ ಸರ್, ಇಂಡೆಕ್ಸ್ ಸಿಂಧು ನದಿ ತೆಗೆದುಕೊಂಡಾಗ ಒಪ್ಪಂದ ಕೂಡ ಈಗ ಮುರಿದು ಬೀಳ್ತಾ ಇದೆ ಸರ್. ಸಿಂಧು ನದಿ ಒಪ್ಪಂದ ಸುಮಾರು 60-70% ಈ ನದಿಯನ್ನೇ ಪಾಕಿಸ್ತಾನದವರು ಕೃಷಿ, ವಿದ್ಯುತ್ ಉತ್ಪಾದನೆ ಅವಲಂಬಿಸಿದ್ರು. ಅವರ ಒಂದು ಆರ್ಥಿಕತೆಯ ಮೂಲ ಕೂಡ ಆಗಿತ್ತು ಸರ್. ಇದು ಒಂದ್ ರೀತಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ಬೋದಾ ಭವಿಷ್ಯದ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಅಂತೇಳಿ? ಹೌದು, ಪಾಕಿಸ್ತಾನದ ಮೂಲ ಆದಾಯನೇ ಬರ್ತಾ ಇರೋದು ಅಗ್ರಿಕಲ್ಚರ್ ಇಂದ ಜಾಸ್ತಿ. ಇದು ಟೆರಿಷರಿ ಸೆಕ್ಟರ್ ಇಂದ ಬರ್ತಾ ಇದೆ. ಬಟ್ ಹೆಚ್ಚು ಜನಸಂಖ್ಯೆ 70% ಜನ ಇವತ್ತು ಕೂಡ ಅಲ್ಲಿ ಕೃಷಿಕರಾಗಿದ್ದಾರೆ. ಎಸ್ಪೆಷಲಿ ಸಿಂಧು ನದಿ ಮತ್ತೆ ಆ, ಕರಾಚಿ ಅಲ್ಲಿವರೆಗೂ ಕೂಡ ಅದು ಫಲವತ್ತಾದಂಥ ಭೂಮಿ. ಹಾ. ಆ ಭೂಮಿ ಮೇಲೆ ಸಾಕಷ್ಟು ವ್ಯವಸಾಯ ಮಾಡೋದೇ ಅದರ ಮೇಲೆ ಜಾಸ್ತಿ ಅವಲಂಬಿತವಾಗಿರುವಂಥದ್ದು. ಈ ಇರಿಗೇಷನ್ ಅವ್ರಿಗೆ ಚೆನ್ನಾಗಿ ಲಭ್ಯ ಆಗಿದೆ. ಇರಿಗೇಷನ್ ಫೆಸಿಲಿಟೀಸ್, ಡ್ಯಾಮ್ಸ್ ಎಲ್ಲ ಕಟ್ಕೊಂಡು ಚೆನ್ನಾಗಾಗಿದೆ. Okay. ಆದ್ರೆ ಈಗ ಸಿಂಧು ನದಿಯ ಒಂದು ಒಪ್ಪಂದ ಏನು ಮುರಿದು ಬೀಳ್ತಾ ಇದೆ ಬಿಕಾಸ್ ಆಫ್ ಪಹಲ್ಗಾಮ್ ಟೆರರಿಸಮ್ ಅಟ್ಯಾಕ್ ಆದ್ಮೇಲೆ, ಹಾ. ಅದು ಅವರಿಗೆ ಸಾಕಷ್ಟು ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಅಥವಾ ನೆಗೆಟಿವ್ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚು. ನಿಜ ಸೊ ನಿಜ ಸರ್. ಇದರಿಂದ ಸರ್ ಸರ್ ಮತ್ತೆ ಆರ್ಥಿಕ ಮತ್ತೆ 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 ನಿಮ್ಮ ಹತ್ರ ಬರ್ತೀನಿ ಸರ್, ನಿಮ್ಮ ಹತ್ರ ಪಾಕಿಸ್ತಾನ ಬರ್ತೀನಿ. ನಿಮ್ಮ ಹತ್ರ ಬರ್ತೀನಿ ಸರ್, ಮಾತಾಡ್ತೀನಿ. ಕಿರಣ್ ಸರ್, ಈಗ ಏರ್ ಸ್ಟ್ರೈಕ್ ಆಯಿತು, ಬಾಲಾಕೋಟ್ ಮೇಲೆ ದಾಳಿ ಆಯಿತು, ಉರಿ ಮೇಲೆ ಅಟ್ಯಾಕ್ ಆಯಿತು. ಆ ರೀತಿಯ ಪ್ರತಿಕಾರ ಬೇಕು ನಮಗೆ. ಭಾರತೀಯರು ಕೇಳ್ತಿರೋದು ಅದು ರಕ್ತಕ್ಕೆ ರಕ್ತ ಬೇಕು ಅಂತ ಹೇಳಿ. ಈ ರೀತಿ ವಾಘಾ ಗಡಿ ಬಂದ್ ಮಾಡೋದು, ವೀಸಾ ರದ್ದು ಮಾಡೋದು, ಅದು ಓಕೆ, ರಾಜತಾಂತ್ರಿಕವಾಗಿ ಗೆಲುವು ಹೌದು. ಯಾವಾಗ ನಮಗೆ ಬಲಿ ಯಾವಾಗ ಬೇಕು ಅಂತ ಕೇಳ್ತಿದ್ದಾರೆ ಭಾರತೀಯರು. ಖಂಡಿತ ನೋಡ್ರಿ, ಇಸ್ಲಾಮನೇ ಹೇಳುತ್ತೆ ಏನು, ಇಸ್ಲಾಂನಲ್ಲಿ ಈ ಥರ ಒಂದು ಕೊಲೆಗಳನ್ನು ಮಾಡೋದು ಮಾನವೀಯತೆ ಅಲ್ಲ ಅಂತ ಹೇಳುತ್ತೆ. ಬಟ್ ಅದೇ ಇಸ್ಲಾಂ ಹೆಸರು ಹೇಳ್ಕೊಂಡು ಇವತ್ತು ಏನು ನೀ ಹಿಂದೂನಾ ಅಂತೇಳಿ ಹುಡುಕಿ ಅವರನ್ನು ಐ ಡಿ ಕಾರ್ಡ್ ನೋಡ್ಕೊಂಡ್ಬಿಟ್ಟು, ಆಮೇಲೆ ಅವ್ರನ್ನ ಏನು ಬಟ್ಟೆ ಕಳಿಸ್ಬಿಟ್ಟು ಇವನು ಹಿಂದೂ ಅಂತ ಕನ್ಫರ್ಮ್ ಆದಮೇಲೆ ಗನ್ ಪಾಯಿಂಟಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಒಂದು 28 ಮುಗ್ಧ ಜನಗಳನ್ನು ಕೊಲೆ ಮಾಡಿರ್ತಕ್ಕಂಥದ್ದು, ಇದು ಖಂಡಿತವಾಗಿ ಏನು ಒಂದು ಪಾಕಿಸ್ತಾನದ ಷಡ್ಯಂತ್ರ, ಪಾಕಿಸ್ತಾನದ ಒಂದು ಕೈವಾಡದಿಂದ ಆಗಿರ್ತಕ್ಕಂಥ ಕೆಲಸ ಅನ್ನೋದು ಎಲ್ಲರಿಗೂ ಸಾಬೀತಾಗಿರ್ತಕ್ಕಂಥದ್ದು. ಓಕೆ, ಈಗ ಇದಕ್ಕೆ ಪ್ರತಿಕಾರ ನೀವಲ್ಲ, ನಮ್ದು ಏನಂತಂದರೆ, ನಮ್ಮ ಭಾರತ ದೇಶ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅರ್ಜುನ ಇದ್ದು ಕೂಡ ಅಭಿಮನ್ಯು ಸಾಯ್ತಾನೆ ಚಕ್ರವ್ಯೂಹದಲ್ಲಿ ಅಂತ ಇತಿಹಾಸ ನಮ್ಮದು ದುರ್ದೈವ ಭಾರತದ್ದು. ಸೊ ನಮ್ಮ ರಕ್ತನೂ ಕುದೀತಾ ಇದೆ. ಭಾರತೀಯ ಜನತಾ ಪಾರ್ಟಿದು ಉದ್ದೇಶನೂ ಕೂಡ ಅದೇ ಇದೆ. ನಾವು ಕೂಡ ಅಲ್ಲಿ ಆ ಒಂದು ರಕ್ತಕ್ಕೆ ರಕ್ತ ಪ್ರತಿಕಾರ ತಗೊಳ್ಳೇಬೇಕು. ಇವತ್ತು ಭಗತ್ ಸಿಂಗನ ಕಾಲ ಇದೆ ಆ್ಯಕ್ಚುಲಿ. ಸೊ ಹೀಗಾಗಿ ಅದನ್ನು ನಾವು ಪ್ರತಿ ಭಾರತೀಯ ಅನ್ನೋದು ಅದೇ ಉದ್ದೇಶ ಆಗಿದೆ, ರಕ್ತಕ್ಕೆ ರಕ್ತ ಪ್ರತಿಕಾರ ತೊಗೋಬೇಕಂತೇಳಿ. ಆದರೆ ನೀವು ಹಿಂದೆ ಒಂದು ಚಾಣಕ್ಯ ನೀತಿ ಇದೆ ಬೇಸಿಕಲಿ, ಏನಂತಂದರೆ ನೀವು ಬಿಸಿ ರೊಟ್ಟಿಯಲ್ಲಿ ಪಲ್ಯ ಹಾಕೊಂಡು ಒಮ್ಲಿ ತಿನ್ಲಿಕ್ಕೆ ಹೋದರೆ ಸುಟ್ಟೋಗುತ್ತೆ ಕೈ, ಅದನ್ನ ಸುತ್ತು ತಿನ್ಕೊಂಡು ಬರಬೇಕು. ಅದೇ ಚಾಣಕ್ಯ ನೀತಿಯನ್ನು ಏನೋ ಚಂದ್ರಗುಪ್ತ ಮೌರ್ಯ ಅಡಾಪ್ಟ್ ಮಾಡಿಕೊಂಡು ಮೌರ್ಯ ಸಂಸ್ಥಾನ ಕಟ್ಟಿರ್ತಕ್ಕಂಥದ್ದು. ಅದೇ ಥರ ಇವತ್ತು ಮೋದಿಯವರ ಹೆಜ್ಜೆ ಏನಾಗಿದೆ ಅಂದರೆ 360 ಡಿಗ್ರಿಯಲ್ಲಿ ಏನು ರಾಜತಾಂತ್ರಿಕ ಹೊಡೆತನ ಕೊಡಬೇಕಾಗಿರ್ತಕ್ಕಂಥದ್ದು. ಈಗ ಏನು ಇದು 1960 ಏನು ಇದು ನಮ್ಮ ಸಿಂಧು ನದಿ ಏನೋ ಒಪ್ಪಂದ ಏನಾಗಿತ್ತು 1948 ಒಂದು ಸಾರಿ ಸಿಂಧು ನದಿ ಒಪ್ಪಂದ, ಇನ್ಫ್ಯಾಕ್ಟ್ ಸಿಂಧು ನದಿ ನೀರನ್ನು ಭಾರತ ಬಂದ್